ನಾಲ್ಗೆ ಕಿತ್ತಾಕ್ಬಿಡ್ತೀನಿ. ನನ್ ಕೋಪ ಎಂತದ್ದು ಅಂತ ನಿನಗೆ ಚೆನ್ನಾಗ್ ಗೊತ್ತು. ನನ್ ಪಿತ್ತ ನೆತ್ತಿಗೇರ್ಸ್ಬೇಡ. ನಮ್ಮ ಹುಡುಗರಲ್ಲಿ ಗುಡ್ಕಾಕೊಳೋದಂದ್ರೆ ಇನ್ನೊಬ್ಬನೇ. ಒಳ್ಳೆ ಮಾತಲ್ಲಿ ಸತ್ಯ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಆದಷ್ಟು ಬೇಗ ಆದಿತ್ಯನಿಂದ ಆ ಸಾಕ್ಷಿದಾರರು ಕಾಪಾಡಿ ಅವರು ಆರಾಮಾಗಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಏನು ಸಾಕ್ಷಿ ಇದೆ ನಿಮ್ಮ ಹತ್ರ? ಅದೇನ್ ಸಾಕ್ಷಿ ಅಂತ ನಿಮಗೆ ಇಷ್ಟರಲ್ಲೇ ಗೊತ್ತಾಗತ್ತೆ. ಸರ್, ಇದನ್ನು ನಿಮಗೆ ಕೊಡುವಂತ ಒಂದು ಹೆಂಗ್ಸ್ ಕೊಟ್ಟೋದ್ರು. ಕೋರ್ಟಿಂದ ನಿನ್ ಲೆಟರ್ ಬಂದಿದೆ ಕಣೋ. ಇದ್ರಲ್ಲಿ ಏನೋ ಬರ್ದಿದೆ. ಇದನ್ನ ಯಾಕೆ ಕಳಿಸಿದ್ದಾರೆ? ಸಾಕ್ಷಿಗಳನ್ನ ಎದುರಿಸಿ ಬೆದರಿಸಿ ಸಾಕ್ಷಿ ಹೇಳಿಸ್ತಾರೆ ಅಂತ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೋರ್ಟಿಗೆ ಅಟೆಂಡ್ ಆಗ್ಬೇಕಂತೆ. ಇಲ್ಲಾಂದ್ರೆ ನಾನು ಕೊಟ್ಟಿರೋ ಬಿಲ್ನ ಕ್ಯಾನ್ಸಲ್ ಮಾಡ್ತಾರೆ. ಅಯ್ಯೋ, ಏನು ಇದು ಆದಿ? ನೀನ್ ಕೋರ್ಟು ಕಚೇರಿ ಅಂತ ಅಲಿಯೋದೆಲ್ಲ ಮುಗಿದೋಗುತ್ತೆ, ನೀನ್ ನಿರಪರಾಧ ಅಂತ ಬಿಡುಗಡೆ ಆಗುತ್ತೆ ಅಂತ ನಾನು ಎಷ್ಟೆಲ್ಲ ಕನ್ಸುಗಳು ಕಟ್ಕೊಂಡಿದ್ನಲ್ಲೋ. ಈಗ ನೋಡಿದ್ರೆ ಒಂದು ಹೊಸ ಕಂಟ್ಕಣೆ ಶುರು ಆಗೋಗಿದೆ. ನನಗೆ ಯಾರು ತೊಂದರೆ ಕೊಡಕ್ಕಾಗಲ್ಲ ಶಕ್ಕು. ಈ ಕೆಲಸ ಎಲ್ಲ ಅರ್ಪಿ ತಂದಿರುತ್ತೆ, ಇಲ್ಲ ಆರ್ಯ ಮಾಡಿರುತ್ತೆ. ಏನೋ ಹೇಳ್ತಿದ್ದೆ ನೀನು? ಅಲ್ಲ ಅವರು. ಹೌದು ಶಕ್ಕು, ನಾನೆಲ್ಲಿ ನಿರಪರಾಧಿ ಅಂತ ಪ್ರೂವ್ ಮಾಡಿ ಅಮ್ಮನ ಈ ಮನೆ ಕರ್ಕೊಂಡ್ ಬರ್ತೀನೋ ಅಂತ ಭಯದಲ್ಲಿ ಈ ರೀತಿ ಕೆಲಸ ಮಾಡಿದ್ದಾರೆ. ಆದ್ರೆ ಒಂದು ಮಾತಂದು ಸತ್ಯ ಶಕ್ಕು, ಯಾರು ಎಷ್ಟೇ ಪಿತೂರಿ ಮಾಡ್ಲಿ, ಎಷ್ಟೇ ಡ್ರಾಮಾ ಆಡ್ಲಿ, ಕೊನೆಗೆ ಗೆಲ್ಲೋದು ನಾನೇ. ಯಾಕಂದ್ರೆ ನಾನು ನಿರಪರಾಧಿ ಶಕ್ಕು. ಸತ್ಯ ನನ್ನ ಕಡೆ ಇದೆ. ಸತ್ಯ ನಿನ್ ಕಡೆನೇ ಇರ್ಬೋದು ಕಣೋ, ಆದ್ರೆ ಸತ್ಯನ ಸುಳ್ಳಿಂದ ಮುಚ್ಚಾಕೋದಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ನನ್ಗೆ ಯಾಕೋ ಭಯ ಆಗ್ತಿದೆ ಕಣೋ. ಒಂದು ಕೆಲಸ ಮಾಡು, ಈ ವಿಷಯನ ಶಶುಗೆ ಹೇಳು. ಅವನು ಏನ್ ಮಾಡಿದ್ರೆ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ. ಏನ್ ಯೋಚನೆ ಮಾಡ್ತಿದ್ಯೋ? ಮೊದಲು ಹೋಗಿ ವಿಷಯನ ನಿಮ್ಮ ಅಪ್ಪನಿಗೆ ಹೇಳು. ಹೇಳಿ ಆರ್ತಿವ್ರೆ, ಏನು ವಿಷಯ? ಸೂರ್ಯವ್ರೆ, ಯಾಕೆ ಡಲ್ ಆಗಿದ್ದೀರಾ? ಏನಾಯ್ತು? ಹಾಗೇನಿಲ್ಲ, ಏನು ವಿಷಯ ಹೇಳಿ. ಆಫೀಸ್ನಲ್ಲಿದ್ದೀರಾ? ಇಲ್ಲ, ಮನೆಯಲ್ಲೇ ಇದ್ದೀನಿ. ಮಧ್ಯಾಹ್ನನೇ ಮನೆಗೆ ಬಂದ್ಬಿಟ್ಟೆ. ನಾನಿನ್ನು ಸ್ಕೂಲ್ನಲ್ಲಿದ್ದೀನಿ. ಓಹ್, ಗಾಡಿ ಕಳಿಸ್ಬೇಕಿತ್ತಾ? ಸಾರಿ, ಮರ್ತುಬಿಟ್ಟೆ. ಈಗ ಕಳಿಸ್ತೀನಿ ರೀ. ಅದಲ್ಲ ಸೂರ್ಯವ್ರೆ, ನನಗೆ ಸ್ಕೂಲ್ನಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತಾ ಲೇಟ್ ಆಗುತ್ತೆ, ಅದಕ್ಕೆ ಕಾಲ್ ಮಾಡಿದೆ. ಹೇಳಿಲ್ಲ ಅಂದರೆ ನೀವು ನನ್ನ ಹುಡ್ಕೊಂಡು ಬರೋದು, ಗಾಬರಿ ಆಗೋದು, ಮನೆಗೆ ಬಂದಮೇಲೆ ನನಗೆ ಪ್ರಶ್ನೆ ಮಾಡೋದು, ಇವೆಲ್ಲ ಬೇಡ ಅಂತ ಅಷ್ಟೇ. ಈಗಾಗಲೇ ಒಂದ್ಸಾರಿ ನಾನು ಕಾಣ್ತಿಲ್ಲ ಅಂತೇಳಿ ಹುಡುಕಿ ಸುಸ್ತಾಗಿದ್ದೀರಾ. ಪಾಪ ಆದಿತ್ಯನ ಮೇಲೆ ನನ್ನನ್ನು ಕಿಡ್ನಾಪ್ ಮಾಡಿದ್ರೆ ಅನ್ನೋ ತಪ್ಪು ಕೂಡ ಹೊರಿಸಿದ್ದೀರಾ. ಹಾಗೆಲ್ಲ ಆಗೋದು ಬೇಡ ಅಂತ ಅದಕ್ಕೆ ಹೇಳಿದೆ. ಸರಿ, ನಿಮ್ಮ ಕೆಲಸ ಮುಗಿಸ್ಕೊಂಡು ಬನ್ನಿ. ಥ್ಯಾಂಕ್ಸ್. ಇದೇನು ಆರ್ತಿವ್ರೆ ಹೊಸದಾಗಿ ಪರ್ಮಿಷನ್ ಕೇಳೋದು, ಥ್ಯಾಂಕ್ಸ್ ಹೇಳೋದು? ನೀವು ಬಯಸ್ತಾ ಇರೋದು ಅದನ್ನೇ ತಾನೆ. ನಾನು ಎಲ್ಲಿಗೆ ಹೋಗಬೇಕು, ಯಾರ ಹತ್ರ ಮಾತಾಡ್ತೀನಿ, ಯಾರನ್ನ ಮೀಟ್ ಮಾಡ್ತೀನಿ, ಇದನ್ನೆಲ್ಲ ತಿಳಿಸ್ಬೇಕು ಅಂತ ತಾನೆ. ನನ್ನ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ. ನೀವು ಬಯಸ್ದಾಗೆ ನಾನು ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್ ಥ್ಯಾಂಕ್ಸ್, ನಾನು ಲೇಟಾಗಿ ಬರೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ಡೋಂಟ್ ವರಿ ಸರ್, ಈ ನೋಟಿಸಿನ ಬಗ್ಗೆ ಹೆಚ್ಚಿಗೆ ಯೋಚಿಸೋಂಥದ್ದು, ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ಇಟ್ಸ್ ಎ ಸಿಂಪಲ್ ನೋಟಿಸ್ ಅಷ್ಟೇ. ಸಾಕ್ಷಿಗಳನ್ನ ಹೆದರಿಸಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಪೊಲೀಸ್ ಸ್ಟೇಷನ್ಗೆ ಯಾರೋ ಮೂಕರ್ಜಿ ಬರೆದಿರೋದ್ರಿಂದ ವಿಚಾರಣೆಗೆ ಕೋರ್ಟ್ಗೆ ಅಟೆಂಡ್ ಆಗಿ ಅಂತ ಇದನ್ನು ಕಳಿಸಿದ್ದಾರೆ ಅಷ್ಟೇ. ಅಂದರೆ ಇದೆಲ್ಲ ಯಾರೋ ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತನಾ? ಹೌದು ಸರ್. ಎಲ್ಲಿ ಸಾಕ್ಷಿಗಳು ಆದಿತ್ಯನ ಪರವಾಗಿ ಸತ್ಯ ಒಪ್ಕೊಳ್ತಾರೋ ಅನ್ನೋ ಅನುಮಾನ ಅವರಿಗೆ ಕಾಡ್ತಾ ಇದೆ ಅನ್ಸುತ್ತೆ. ಅದಕ್ಕೆ ಈ ರೀತಿ ನಡ್ಕೋತಾ ಇದ್ದಾರೆ. ಹಾಗಿದ್ರೆ ಕೋರ್ಟಿಗೆ ನಾಳೆ ನಾನು ಅಟೆಂಡ್ ಆಗಲೇಬೇಕು ಆದಿತ್ಯ ಅವರೇ. ಆದರೆ ಹೆದರುವಂಥ ಅವಶ್ಯಕತೆ ಇಲ್ಲ. ಈಗ ಸಾಕ್ಷಿಗಳು ಕೋರ್ಟ್ನಲ್ಲಿ ನೀವು ಪರವಾಗಿ ಹೇಳಿಕೆ ಕೊಡೋದಕ್ಕೆ ರೆಡಿ ಇದ್ದಾರೆ ತಾನೆ? ಹಾಂ ಸರ್, ರೆಡಿ ಇದ್ದಾರೆ.
ನಾ ಅವ್ರ ಜೊತೆ ಆಲ್ರೆಡಿ ಮಾತಾಡಿದ್ದೀನಿ. ಅವ್ರುಗಳು ಮಾಡಿದ ತಪ್ಪನ್ನ ಅವ್ರು ಒಪ್ಕೊಂಡಿದ್ದಾರೆ. ಅದನ್ನ ರೆಕಾರ್ಡು ಸಹ ಮಾಡಿದ್ದೀನಿ. ಗುಡ್ ಜಾಬ್. ಈಗ ನೀವು ಸಾಕ್ಷಿಗಳ ಹೇಳಿಕೆನ ರೆಕಾರ್ಡ್ ಮಾಡಿರೋದ್ರಿಂದ ಅವರು ಕೋರ್ಟ್ನಲ್ಲಿ ಅಷ್ಟು ಸುಲಭವಾಗಿ ಹೇಳಿಕೆನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೊಂದು ವೇಳೆ ಅವರು ಹೇಳಿಕೆನ ಚೇಂಜ್ ಮಾಡಿದ್ರೆ ಲಾಭ ನಷ್ಟ ಎರಡೂ ಆಗೋ ಚಾನ್ಸ್ ಇರುತ್ತೆ. ಲಾಭ ನಷ್ಟ ಅಂದರೆ ಏನು ನಿಮ್ಮ ಮಾತನ್ನ ಅರ್ಥ? ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನ್ಯಾಯಾಲಯಕ್ಕೆ ಏನಾದ್ರು ಗೊತ್ತಾದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ. ಮತ್ತು ಪದೇ ಪದೇ ಅವ್ರ ಹೇಳಿಕೆನ ಬದಲಾಯಿಸ್ತಾ ಇರೋದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪೊಲೀಸ್ನವರಿಗೆ ಪೂರ್ಣ ವರದಿ ಕೊಡೋದಕ್ಕೆ ತಿಳಿಸುತ್ತೆ. ಹಾಗೇನಾರು ಆದರೆ ಅದರಿಂದ ನಮಗೆ ಹೆಚ್ಚಿನ ಲಾಭ. ಆದಿತ್ಯ ಅವ್ರನ್ನ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನಮಗೊಂದು ಒಳ್ಳೆಯ ಅವಕಾಶ. ಇನ್ನು ನಷ್ಟ ಅಂದರೆ ಸಾಕ್ಷಿಗಳು ನಮ್ಮನ್ನು ಹೆದರಿಸಿ ಬೆದರಿಸಿ ಸಾಕ್ಷಿ ಹೇಳಿಸ್ತಾ ಇದ್ದಾರೆ ಅಂತ ಉಲ್ಟಾ ಹೊಡೆದ್ರೆ ಈಗ ಕೊಟ್ಟಿರೋ ಬೇಲ್ ಕ್ಯಾನ್ಸಲ್ ಆಗೋದ್ರ ಜೊತೆಗೆ ಜೈಲು ಶಿಕ್ಷೆ ವಿಧಿಸುತ್ತೆ. ಅದಕ್ಕೆ ಈಗ ನಾವು ಯಾರಾದರೂ ಸಾಕ್ಷಿಗಳ ಮನಸ್ಸನ್ನು ಬದಲಾಯಿಸೋದಕ್ಕೆ ಮುಂಚೆ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅವ್ರ ಹೇಳಿಕೆಗಳನ್ನು ದಾಖಲಿಸ್ಕೋಬೇಕು. ಅದಕ್ಕೆ ನಾನು ನ್ಯಾಯಾಧೀಶರ ಹತ್ರ ಮನವಿ ಮಾಡಿಕೊಂಡು ಆದಷ್ಟು ಬೇಗ ನೆಕ್ಸ್ಟ್ ಹಿಯರಿಂಗ್ನ ಹಾಕಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಅದೇನು ಮಾಡ್ತಿರೋ ಗೊತ್ತಿಲ್ಲ. ನನ್ನ ಮಗ ನಿರಪರಾಧಿ ಅಂತ ಪ್ರೂವ್ ಆಗಬೇಕು ಅಷ್ಟೇ. ಖಂಡಿತ ಸರ್, ನಿಮ್ಮ ಮಗನ ಬಿಡಿಸ್ಕೊಂಬರೋ ಜವಾಬ್ದಾರಿ ನಂದು. ಹಾಗೆ ಆದಿತ್ಯ ಅವರೇ, ನೀವು ಸಾಕ್ಷಿಗಳ ಜೊತೆ ಆದಷ್ಟು ಪ್ರೀತಿಯಿಂದ ಸ್ನೇಹದಿಂದ ಸಂಯಮದಿಂದ ನಡ್ಕೊಳ್ಳಿ. ಅವರಿಗೆ ನಿಮ್ಮ ಮೇಲೆ ಅನುಕಂಪ ಹುಟ್ಟಬೇಕು, ಆ ರೀತಿ ಅವ್ರನ್ನ ನಡೆಸ್ಕೊಳ್ಳಿ. ಆಗ ಅವರು ನಿಮ್ಮ ವಿರುದ್ಧ ಹೋಗೋದಿಲ್ಲ. ಶೋರ್ ಸರ್, ಆಲ್ರೆಡಿ ಎಲ್ಲ ನಾನು ಸಂಪೂರ್ಣವಾಗಿ ನಂಬಿದ್ದಾರೆ. ಹಾಗೆ ನನ್ನ ಪರ ಸಾಕ್ಷಿ ಹೇಳೋಕ್ಕೂ ರೆಡಿ ಆಗಿದ್ದಾರೆ. ಒಳ್ಳೇದಾಯಿತು ಬಿಡಿ. ಹಾಗೆ ನೀವು ಸಾಕ್ಷಿಗಳ ಹೇಳಿಕೆನ ರೆಕಾರ್ಡ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಅದ್ರ ವಿಡಿಯೋ ನಾನು ನೋಡ್ಬೋದಾ? ಯಾಕೆಂದರೆ ಅದನ್ನು ನೋಡಿದ್ರೆ ನಾಳೆ ಕೋರ್ಟ್ನಲ್ಲಿ ಡಿಫೆನ್ಸ್ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ಸರ್, ಮಾತಾಡ್ತೀನಿ, ನಾನು ತೊಗೊಂಬರ್ತೀನಿ. ಆರ್ಯ, ಆದಿ ಎಲ್ಲಿದ್ದಾನೆ, ಯಾರ ಜೊತೆ ಇದ್ದಾನೆ ಅಂತ ಏನಾದ್ರೂ ಗೊತ್ತಾಯ್ತೇನೋ? ಗೊತ್ತಾಗುತ್ತೆ. ಇಷ್ಟರಲ್ಲೇ ಅವ್ನು ಯಾರ ಜೊತೆ ಇದ್ದಾನೆ, ಏನೇನು ಮಾಡ್ತೀನಿ ಎಲ್ಲ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಅಜ್ಜಿ, ನನಗೊಂದು ಡೌಟ್ ಇದೆ. ಅದು ನಿಮ್ಮಿಂದ ಮಾತ್ರ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ. ಡೌಟಾ? ಏನೋದು? ಅಜ್ಜಿ, ನಿಮ್ಗೊಬ್ರು ನಾದ್ನಿ ಇದ್ದಾರಲ್ವಾ? ಅಂದ್ರೆ ನಿಮ್ಮ ಯಜಮಾನ್ರ ತಂಗಿ ಇದ್ದಾರೆ. ಅವ್ರ ಹೆಸರೇನು? ಯಾಕೋ? ನೀವು ಹೇಳಿ, ಆಮೇಲೆಲ್ಲ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಶಕುಂತಲಾ ಅಂತ. ಗೆಸ್, ನನ್ನ ಗೆಸ್ ಕರೆಕ್ಟಾಗೇ ಇದೆ. ಏನೋ ಕರೆಕ್ಟ್ ಆಗಿತ್ತು? ನೀನ್ ಏನು ಹೇಳ್ತಿದ್ದೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಅಜ್ಜಿ, ಇವತ್ತು ಆದಿತ್ಯನ ಜೊತೆ ಯಾವುದೋ ಒಂದು ಹೆಂಗಸು ಕಾರಲ್ಲಿ ಹೋಗ್ತಿದ್ದನ್ನ ನಾನು ನೋಡಿದೆ. ಆ ಕಾರ್ ನಂಬರ್ ಟ್ರೇಸ್ ಮಾಡಿದ ತಕ್ಷಣ ಆ ಹೆಸರು ಶಕುಂತಲಾ ಅನ್ನೋ ಹೆಸರು ರಿಜಿಸ್ಟರ್ ಆಗಿದೆ ಅಂತ ಗೊತ್ತಾಯ್ತು. ಏನೋ ಹೇಳ್ತಾ ಇದ್ದೀನಿ ನೀನು? ಅಂದ್ರೆ ಆದಿ ಶಕ್ಕು ಜೊತೆಲಿದ್ದಾನ? ಅವ್ನು ಯಾರ ಜೊತೆ ಇದ್ದಾನೆ ನಂಗೆ ಗೊತ್ತಿಲ್ಲ ಅಜ್ಜಿ. ಆದರೆ ವೆಹಿಕಲ್ ಮಾತ್ರ ಶಕುಂತಲಾ ಹೆಸರು ಇರೋದಂತೂ ಸತ್ಯ. ಹಾಗಾದ್ರೆ ಶಕ್ಕು ಬೆಂಗಳೂರಿನಲ್ಲಿ ಇರೋದು ಸತ್ಯ. ನಾನು ಅವಳನ್ನ ಅವತ್ತು ಕಾರಲ್ಲಿ ನೋಡಿದೆ. ಮಾತಾಡ್ಸೋಣ ಅನ್ನಷ್ಟರಲ್ಲಿ ಅವಳು ಹೊಟ್ಟೆ ಹೋಗ್ಬಿಟ್ಲು. ಆಮೇಲೆ ಫೋನ್ ಮಾಡಿ ವಿಚಾರಿಸಿದೆ. ಅದಕ್ಕೆ ಅವಳು ನಿಮ್ಗೆಲ್ಲೋ ಕಣ್ ಕಾಣಿಸ್ತಾ ಇಲ್ಲ, ಕನ್ನಡಕ ಹಾಕೊಳ್ಳಿ ಅಂತ ನನಗೆ ಬೈದ್ಲು. ನಾನು ಊರಲ್ಲೇ ಇದ್ದೀನಿ ಅಂತ ನನ್ನ ಬಾಯಿ ಮುಚ್ಚಿದ್ಲು. ಇವಳು ಏನೋ ಮುಚ್ಚಿಡ್ತಾ ಇದ್ದಾಳೆ. ಅಂದ್ರೆ ನಿಮ್ಮ ಊಹೆ ನಿಜ ಅನ್ನಿಸ್ತಾ ಇದೆ ಕಣೋ. ನೀನು ಹೇಳ್ತಾ ಇರೋದು ಒಂದಕ್ಕೊಂದು ತಾಳೆ ಆಗ್ತಾ ಇದೆ. ಅಲ್ಲ ಅಜ್ಜಿ, ಆದಿತ್ಯ ಶಕುಂತಲಾ ಜೊತೆ ಇದ್ರೆ ನಿಮ್ಗೆ ಯಾಕೆ ಹೆದರಿಕೆ? ಶಕ್ಕು ಇರೋದು ನನ್ನ ಮಗ ಶಶಾಂಕ್ ಜೊತೆ ಕಣೋ. ಅಜ್ಜಿ, ಶಕುಂತಲಾದ ಫೋಟೋ ಇದೆಯಾ ನಿಮ್ಮ ಹತ್ರ? ಬಾ. ನಮಸ್ತೆ ಸರ್. ನಮಸ್ತೆ. ಸ್ಕೂಲ್ ಬಿಡ್ತಾ? ಬಿಟ್ಟಾಯ್ತು ಸರ್. ಎಷ್ಟೊತ್ತಾಯ್ತು? ಒಂದು ಅರ್ಧ ಗಂಟೆ ಆಯ್ತು ಸರ್.
ಒಳಗಡೆ ಯಾರೂ ಇಲ್ವಾ? ಸ್ಕೂಲ್ ಬಿಟ್ಟಾದ್ಮೇಲೆ ಇನ್ಯಾರು ಇರ್ತಾರೆ ಸರ್? ನೋಡಿ ಬೀಗ ಹಾಕಾಯ್ತು. ನಾ ಬರ್ತೀನಿ ಸರ್. ಸರಿ. ಏನಾಗ್ತಾ ಇದೆ? ಆರತಿ ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಅವತ್ತು ನೋಡಿದ್ರೆ ಫೋನ್ನ ಮನೆಯಲ್ಲೇ ಇಟ್ಟು ಆ ದಿನ ಮಾತಾಡ್ಸ್ಕೊಂಬಂದೆ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ ಸ್ಕೂಲ್ನಲ್ಲಿ ಜಾಸ್ತಿ ಕೆಲಸ ಇದೆ, ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಸ್ಕೂಲ್ ಬೀಗ ಹಾಕಿದೆ. ನಾನು ಯೋಚನೆ ಮಾಡ್ತಿರೋದೇ ತಪ್ಪ. ಅವ್ರು ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ? ನಾನೇ ತುಂಬ ವೀಕ್ ಆಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಏನ್ ಡ್ಯಾಡ್, ಫೋಟೋ ನೋಡಿ ತುಂಬಾ ಖುಷಿ ಆಗ್ತಿದ್ಯಾ? ತುಂಬಾ ಚೆನ್ನಾಗಿದೆ ಅಲ್ಲ ನಿಮ್ಮಿಬ್ರು ಫೋಟೋ. ನನಗೆ ಗೊತ್ತು ಡ್ಯಾಡ್, ನಿಮ್ಗೆ ತುಂಬಾ ಸಂತೋಷ ಆಗ್ತಿದೆ ಅಂತ. ನೀನಿದೆಲ್ಲ ಯಾಕೆ ಮಾಡ್ತಾ ಇದೀಯ ಅದಿ? ಇದರಿಂದ ನನಗೂ ತುಂಬಾ ಸಂತೋಷ ಆಗ್ತಿದೆ ಡ್ಯಾಡ್. ನೀವು ಹೀಗೆ ಸದಾಕಾಲ ನಗ್ನಗ್ತಾ ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಅದಕ್ಕಾಗಿ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದೇ ನೀನು ತಪ್ಪು ಮಾಡ್ತಾ ತಪ್ಪೇನು ಮಾಡ್ತಿಲ್ಲ ಡ್ಯಾಡ್. ಮಗನಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ದೂರ ಆಗಿರೋ ನಮ್ಮ ಅಪ್ಪ ಅಮ್ಮನ ನಾನು ಒಂದು ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ನಾಳೆ ದಿನ ನಾನು ನಿರಪರಾಧಿ ಅಂತ ಪ್ರೂವ್ ಆದ್ಮೇಲೆ ಅಮ್ಮ ಈ ಮನೆಗೆ ಬಂದಾಗ ಈ ಫೋಟೋ ನೋಡಿ ಸರ್ಪ್ರೈಸ್ ಆಗ್ಬೇಕು. ಅದಕ್ಕೆ ಡ್ಯಾಡ್ ಇದೆಲ್ಲ. ನೀನು ಆಕಾಶಕ್ಕೆ ಏಣಿ ಹಾಕೋ ಕೆಲಸ ಮಾಡ್ತಾ ಇದೆಯಾ? ಅದ್ಯಾವತ್ತೂ ಸಾಧ್ಯ ಇಲ್ಲ ಡ್ಯಾಡ್. ನಾನು ನಿಮ್ಮ ಮಗ, ಅಸಾಧ್ಯ ಅನ್ನೋ ಮಾತೇ ಇಲ್ಲ. ನನ್ನ ಗುರಿ ನಾನು ತಲುಪ್ತೀನಿ ಡ್ಯಾಡ್. ಡ್ಯಾಡ್, ನಿಮ್ನೇನೋ ಒಂದು ಕೇಳಬೇಕು, ಕೇಳಲಾ? ಡ್ಯಾಡ್, ನೀವು ಅಮ್ಮನ ಫಸ್ಟ್ ಟೈಮ್ ಹೇಗೆ ಪ್ರಪೋಸ್ ಮಾಡಿದ್ರಿ? ಅವಾಗ ನೀವೇನ್ ಮಾಡ್ತಿದ್ರಿ ಡ್ಯಾಡ್? ನೀವಿಬ್ರು ಲವ್ ಹೇಗಾಯ್ತು ಹೇಳಿ ಡ್ಯಾಡ್. ಪ್ಲೀಸ್ ಡ್ಯಾಡ್ ಹೇಳಿ. ಪ್ಲೀಸ್ 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 ಹೇಳಿ ಡ್ಯಾಡ್. ಎಷ್ಟೊಂದು ಜನ ಹುಡುಗಿರಿಗೆ ನೀನು ಅಂದರೆ ತುಂಬ ಇಷ್ಟ. ಅದಕ್ಕೆ ಅವರೆಲ್ಲರ ಮುಂದೆ ನಾನು ನಿನಗೆ ಕಾಣಿಸ್ತೀನಾ? ನನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಭಯನ? ನಿನ್ನನ್ನು ಬಿಟ್ರೆ ಬೇರೆ ಯಾರಿದ್ದಾರೆ ನನಗೆ? ಮದುವೆ ಆಗ್ತೀಯ ನನ್ನ? ಲವ್ ಸ್ಟೋರಿ. ಒಂದು ಗಿಟಾರ್ ಇಂದ ಇಷ್ಟೆಲ್ಲ ಆಯ್ತಾ ಡ್ಯಾಡ್? ಆ ಗಿಟಾರ್ ನಿಮ್ಮ ಹತ್ರ ಇನ್ನ ಇದೆಯಾ? ಆರ್ತಿ ನೆನಪು ನನ್ನ ಮನಸ್ಸಲ್ಲಿರೋ ತನಕ ಅದು ನನ್ನಿಂದ ದೂರ ಆಗಲ್ಲ. ಇವಾಗ ಆ ಗಿಟಾರ್ ಎಲ್ಲಿದೆ ಡ್ಯಾಡ್? ಇಫ್ ಯು ಡೋಂಟ್ ಮೈಂಡ್ ಆ ಗಿಟಾರ್ ತೋರಿಸ್ತೀರಾ?
ಡ್ಯಾಡ್ ಮೈಂಡ್ ಬ್ಲೋಯಿಂಗ್. ಇನ್ನ ಹೊಸ ಗಿಟಾರ್ ತರ ಇದೆಯಲ್ಲ ಡ್ಯಾಡ್. ಸೂಪರ್ ಮೇಂಟೆನೆನ್ಸ್. ಡ್ಯಾಡ್ ನನಗೂ ಪ್ಲೇ ಮಾಡೋದು ಹೇಳ್ಕೊಡ್ತೀರಾ ಪ್ಲೀಸ್ ಡ್ಯಾಡ್? ಜೀವ ನಮ್ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಅಪರೂಪದ ಮಾಣಿಕ್ಯವೇ ನಮ್ಮೂರಿನ ದೊರೆ. ಜೀವ ನಮ್ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ಓ ಅಮ್ಮ, ಹೀಗೆ ಬಂದ್ರಾ? ಹ್ಞೂ ಕಣ, ಫಸ್ಟೇ ಇಲ್ಲ, ಬರೋದು ಸ್ವಲ್ಪ ಲೇಟ್ ಆಯ್ತು. ಏನು ನೀವಿಬ್ರು ನನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರಾ? ಆರ್ಯ, ನಾನು ಬರ್ತಾ. ಪರವಾಗಿಲ್ಲಮ್ಮ, ಸುಮ್ಮನೆ ಕೇಳಿದೆ ಅಷ್ಟೇ. ಸ್ಕೂಲ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಕಣ. ಮಕ್ಳ ಜೊತೆಗಿದ್ದು ನನ್ನ ಮನಸ್ಸಿನ ಭಾರ ಎಲ್ಲ ಇಳ್ದಾಗಾಯ್ತು. ಓ ವೆರಿ ಗುಡ್. ಅಮ್ಮ, ಬೆಳಿಗ್ಗೆ ಸ್ಕೂಲ್ಗೆ ಹೇಗೆ ಹೋದ್ರಿ ನೀವು? ನಮ್ಮ ಕಾರಲ್ಲೇ ಕಣೋ. ಆರ್ಯ, ಬೆಳಗ್ಗೆ ನಮ್ಮ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಮ ಕಾರ್ ಕೆಟ್ಟೋಯ್ತು ಕಣೋ. ಆಟೋಗಿಂತ ವೆಯ್ಟ್ ಮಾಡ್ತಿದ್ನಾ, ಇದ್ದಕ್ಕಿದ್ದಾಗೆ ನಮ್ಮ ಆದಿತ್ಯ ಬಂದ. ಅವನ ಕಾರಲ್ಲೇ ನಾನು ಹೋದೆ. ಯಾಕೋ ಆರ್ಯ, ಏನಾದರೂ? ಚೇಚೆ, ಹಾಗೇನಿಲ್ಲಮ್ಮ, ಹೇಳಿದ್ನಲ್ಲ, ಸುಮ್ಮನೆ ಕೇಳಿದೆ ಅಂತ. ಸರಿ, ಹಾಗಾದ್ರೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಎಲ್ಲರೂ ಒಟ್ಟಿಗೆ ತೊಗೊಂಡು ಕಾಫಿ ಕುಡಿಯೋಣ. ಅಮ್ಮ, ಒಂದು ನಿಮಿಷ. ಆದಿತ್ಯ ಯಾರ ಜೊತೆ ಇದ್ದಾನೆ ಅಂತ ಏನಾದರೂ ಹೇಳಿದ್ನಾ? ಇಲ್ಲ ಕಣ, ನಾನು ಕೇಳೋಕೆ ತುಂಬ ಪ್ರಯತ್ನ ಪಟ್ಟೆ. ಆ ವಿಷಯ ಎತ್ತಿದಾಗಲೆಲ್ಲ ಏನಾದರೂ ಹೇಳಿ ಸುಮ್ಮನಾಗ್ಬಿಡ್ತಾನೆ. ಹೋಗ್ಲಿ ಬಿಡಿ. ಅಲ್ಲ, ಓಡಾಡ್ತಿದ್ದಾನಲ್ಲ ಕಾರು, ಅದು ಯಾರ್ದು ಅಂತ ಏನಾದರೂ ಹೇಳಿದ್ನಾ? ಇಲ್ಲ ಕಣ, ನಾನು ಕೇಳಲಿಲ್ಲ, ಅವನು ಹೇಳಿಲ್ಲ. ಅವ್ರನ್ನ ಕೇಳಿದ್ರೆ ಏನೋ ಹೇಳ್ತಾರೆ. ಇನ್ನು ಯಾರ ಹೆಸರಲ್ಲಿ ಇರುತ್ತೆ? ಅವನನ್ನ ತನ್ನ ಜೊತೆ ಇಟ್ಕೊಂಡಿರ್ತಾರಲ್ವಾ, ಅವ್ರ ಹೆಸರಲ್ಲಿ ಇರುತ್ತೆ. ಕರೆಕ್ಟ್ ಅಲ್ವಾ ಡ್ಯಾಡ್? ಅಮ್ಮ, ಒಂದ್ ವೇಳೆ ಆ ಕಾರ್ ಯಾರ ಹೆಸರಲ್ಲಿದೆ ಅಂತ ಗೊತ್ತಾದ್ರೆ ಆದಿತ್ಯ ಯಾರ ಜೊತೆ ಇದ್ದಾನೆ ಅಂತ ತಿಳ್ಕೊಳಕ್ ಹೆಲ್ಪ್ ಆಗತ್ತಲ್ವಾ? ಅದಕ್ಕೆ ಕೇಳಿದೆ ಅಷ್ಟೇ. ನಂಗೆ ಹೊಳಿಲೇ ಇಲ್ಲ ಕಣ. ನನಗೆ ಗೊತ್ತಿದ್ರೆ ನಾನೇ ಕೇಳ್ತಾ ಇದ್ದೆ. ಪರವಾಗಿಲ್ಲ ಅಮ್ಮ, ನೀವು ಫ್ರೆಶ್ ಆಗಿ ರೆಸ್ಟ್ ಮಾಡಿ. ಫಸ್ಟ್ ಡೇ ಆಫ್ ಸ್ಕೂಲ್ ಅಲ್ವಾ, ಸ್ಟ್ರೈನ್ ಆಗಿರುತ್ತೆ. ಶಶು, ನಿನ್ನ ಹತ್ರ ಒಂದು ವಿಷಯ ಹೇಳೋದನ್ನ ಮರ್ತೆ ಕಣೋ. ಏನು? ಮಧ್ಯಾಹ್ನ ಅದಕ್ಕೆ ಫೋನ್ ಮಾಡಿದ್ರು. ನಾನು ತರಕಾರಿ ತೊಗೊಂಡು ಬರಬೇಕಾದ್ರೆ ಅವ್ರು ನನಗೆ ನೋಡಿದ್ದಾರೆ ಅನಿಸುತ್ತೆ. ಅದಕ್ಕೆ ಫೋನ್ ಮಾಡಿಬಿಟ್ಟು ನೀನು ಎಲ್ಲಿದ್ಯಾ ಏನು ಅಂತೆಲ್ಲ ವಿಚಾರಿಸಿದ್ರು. ಅದಕ್ಕೆ ನೀವೇನು ಹೇಳಿದ್ರಿ? ನಾನು ಊರಲ್ಲಿದ್ದೀನಿ ಅಂತ ಹೇಳಿ ಹೇಗೋ ಸಂಭಾಳಿಸ್ದೆ. ಆದರೂ ಅವ್ರಿಗೆ ನಂಬಿಕೆ ಬರಲಿಲ್ಲ ಅನ್ಸುತ್ತೆ. ಅಂದರೆ ಅಮ್ಮ ನನ್ನ ನೋಡಿದ್ದಾರೆ ಕಣ. ನೀನು ಈಗ ತಾನೇ ಕಾರಲ್ಲಿ ಹೋಗೋದನ್ನ ನಾನು ನೋಡಿದೆ ಅಂತ ಹೇಳಿದ್ರು. ಒಂದು ಕ್ಷಣ ನಾನು ಅವ್ರಿಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಣೋ. ಸಿಡಿಲ್ ಪಡ್ದಂಗೆ ಆಗೋಯ್ತು.
ಅದಕ್ಕೆ ನಾವಿಲ್ಲಿರೋದು ಗೊತ್ತಾಗಿ ನಾಳೆ ಏನಾದರೂ ಹುಡ್ಕೊಂಡು ಬಂದರೆ ಏನು ಮಾಡೋದು? ಅದಾಗೋದಕ್ಕೆ ನಾನು ಬಿಡಲ್ಲ. ಈ ಎಲ್ಲ ಗೊಂದಲಗಳಿಗೆ ಆದಷ್ಟು ಬೇಗ ಅಂತ್ಯ ಆಡಲೇಬೇಕು.